ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಅರ್ಜುನ್ JP ಹತ್ರ ಮಾತಾಡ್ಬೇಕಂತ ಹೇಳಿ ಬರ್ತಾನೆ. ಬರುವಾಗ ಕಾಫಿ ತಗೊಂಡು ಬರ್ತಾನೆ JPಗೆ. ಆಗ JP ಹೇಳ್ತಾನೆ, ನೀನ್ಯಾಕೆ ತಗೊಂಡು ಬಂದೆ ಅರ್ಜುನ್, ಮನೆ ಕೆಲಸದವ್ರಿಲ್ವಾ, ಅವ್ರು ತಗೊಂಡು ಬರ್ತಿದ್ರಲ್ವಾ ಅಂತ ಹೇಳ್ತಾನೆ. ಪರವಾಗಿಲ್ಲ ಡ್ಯಾಡ್, ನಾನೇ ತಗೊಂಡು ಬಂದೆ ಅಂತ ಹೇಳ್ತಾನೆ. ಇನ್ನು JP ಹೇಳ್ತಾನೆ, ಅಲ್ಲ ಅರ್ಜುನ್, ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ ತಾನೆ ಅಂತ ಹೇಳ್ತಾನೆ. ಆಗ ಅರ್ಜುನ್ ಹೇಳ್ತಾನೆ, ಅಯ್ಯೋ ಡ್ಯಾಡ್, ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತಾನೆ. ಇನ್ನು ಅರ್ಜುನ್ ಹೇಳ್ತಾನೆ, ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ, ಇದೇ ಸರಿಯಾದ ಸಮಯ, ನಾನು ಭಾರ್ಗವಿ ಬಗ್ಗೆ ಎಲ್ಲ ಹೇಳಬೇಕು. ಇವ್ರು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಅದನ್ನು ನಾನು ಸರಿ ಮಾಡಬೇಕು ಅಂತ ಹೇಳ್ತಾನೆ. ಡ್ಯಾಡ್, ನನಗೆ ನಿಮ್ಮ ಹತ್ರ ಮಾತಾಡಬೇಕಿತ್ತು ಡ್ಯಾಡ್. ಅದು ಭಾರ್ಗವಿ ಅವರನ್ನು ನಾನು ಪ್ರೀತಿ ಮಾಡಿ ಮದುವೆ ಆಗಿದ್ದೇನೆ ಡ್ಯಾಡ್, ನೀವು ಅಂದ್ಕೊಂಡಿರೋ ಥರ ಇಲ್ಲ ಡ್ಯಾಡ್, ನಾನು ಅವರನ್ನ ಮನಸಾರೆ ಪ್ರೀತಿ ಮಾಡಿ ಮದುವೆ ಆಗಿದ್ದೇನೆ ಡ್ಯಾಡ್ ಅಂತ ಹೇಳ್ತಾನೆ. ಆಗ JPಗೆ ತುಂಬಾ ಸಿಟ್ಟು ಬರುತ್ತೆ. ಹೇಳೋ ಮೇಲೆ ಅಂತ ಹೇಳ್ತಾನೆ. ಡ್ಯಾಡ್, ಏನು ಡ್ಯಾಡ್ ಅಂತ ಹೇಳ್ತಾನೆ. ಮೊದಲು ಇಲ್ಲಿಂದ ಅಂತ ಹೇಳ್ತಾನೆ. ನೋಡು, ನೀನು ನನ್ನ ಹತ್ರ ಮಾತಾಡ್ತಿರೋದು JP ಮಗನಾಗಿ ಅಂತ ಅಂದ್ಕೊಂಡೆ, ಆದರೆ ನೀನೀಗ ಬಂದು ಮಾತಾಡ್ತಿರೋದು ಆ ಭಾರ್ಗವಿಯ ಗಂಡನಾಗಿ. ಎಷ್ಟು ಧೈರ್ಯ ನಿನಗೆ, ನನ್ನ ಹತ್ರ ಇಲ್ಲಿ ಬಂದು ಮಾತಾಡ್ತಿದ್ಯಲ್ಲ, ಅದು ಅವಳ ಬಗ್ಗೆ ಅಂತ ಹೇಳ್ತಾನೆ. ಆಗ ಅರ್ಜುನ್ ಹೇಳ್ತಾನೆ, ಡ್ಯಾಡ್, ಸ್ವಲ್ಪ ನನ್ನ ಮಾತು ಕೇಳಿ ಡ್ಯಾಡ್, ನಾನು ಭಾರ್ಗವಿನ ತುಂಬ ಪ್ರೀತಿಸ್ತಿದ್ದೇನೆ ಡ್ಯಾಡ್, ನಿಮಗೆ ಅದು ಹೇಗೆ ನಾನು ಅರ್ಥ ಮಾಡಿಸ್ಲಿ, ಅದಕ್ಕೆ ಅಲ್ವಾ ಡ್ಯಾಡ್ ಅವರಿಗೋಸ್ಕರ ಮದುವೆ ಬಿಟ್ಟು ಓಡಿ ಹೋಗಿ ಅವರನ್ನು ಸೇಫ್ ಮಾಡಿದ್ದು ಡ್ಯಾಡ್. ಒಂದು ಪರಿಸ್ಥಿತಿಯಲ್ಲಿ ನಾನು ಮದುವೆ ಆಗಲೇಬೇಕಾದ ಟೈಮ್ ಬಂತು ಡ್ಯಾಡ್, ಅದಕ್ಕೆ ಮದುವೆ ಆದೆ. ಆದರೆ ಅವರು ಕೇಳ್ತಾನೆ ಇಲ್ಲ, ಅವರು ಅಂದ್ಕೊಳ್ತಿದ್ದಾರೆ ನನ್ನ ಪ್ರೀತಿ ಸುಳ್ಳು ಅಂತ ಹೇಳಿ. ನೀವೇ ನನ್ನ ಹತ್ರ ಪ್ಲ್ಯಾನ್ ಮಾಡಿ ಅವರಿಗೆ ಮೋಸ ಮಾಡಿ ನಾನು ಮದುವೆ ಆಗಿದ್ದೇನೆ ಅಂತ ಅವ್ರು ಅಂದ್ಕೊಳ್ತಿದ್ದಾರೆ ಡ್ಯಾಡ್. ನೀವೇ ಅವರಿಗೆ ಬುದ್ಧಿ ಹೇಳಬೇಕು ಡ್ಯಾಡ್, ನೀವು ಹೇಳಬೇಕು ಅವರಿಗೆ ನನ್ನ ಜೊತೆ ಖುಷಿಯಾಗಿ ಇರ ಅಂತ ಹೇಳಿ ನೀವು ಹೇಳಬೇಕು ಡ್ಯಾಡ್, ನೀವೇ ನಮ್ಮಿಬ್ಬರನ್ನ ಒಂದು ಮಾಡಬೇಕು ಡ್ಯಾಡ್ ಅಂತ ಹೇಳ್ತಾನೆ. ಆಗ JP ಹೇಳ್ತಾರೆ, ಏನು ಮಾತಾಡ್ತಿದ್ಯಾ ಅರ್ಜುನ್, ಯಾರ ಹತ್ರ ಏನು ಮಾತಾಡ್ತಿದ್ಯಾ, ಎಷ್ಟೋ ಧೈರ್ಯ ನಿನಗೆ, ನನ್ನ ಹತ್ರನೇ ನಮ್ಮಿಬ್ಬರನ್ನ ಒಂದು ಮಾಡಿ ಅಂತ ನನ್ನ ಹತ್ರನೇ ಹೇಳ್ತೀಯಾ, ಎಷ್ಟೋ ಧೈರ್ಯ ನಿನಗೆ, ನೀನು ಯಾವತ್ತು ನನ್ನ ಮಾತು ಕೇಳಿದ್ಯಾ ಹೇಳು. ನಾನು ನಿನಗೆ ಒಂದು ಕೆಲಸಕ್ಕೆ ಸೇರಂತ ಹೇಳಿದೆ, ಅದು ನನ್ನ ಮಾತು ಕೇಳಿಲ್ಲ, ಅದು ಪರವಾಗಿಲ್ಲ. ನಾನು ತೋರಿಸಿದ ಹುಡುಗಿನ ಮದುವೆ ಆಗು ಅಂತ ಹೇಳಿದೆ, ಅದಾದರೂ ಮಾಡಿದ್ಯಾ. ಆ ವಂದನನ ಮದುವೆ ಆದ್ಯಾ, ಅದೂ ಅಲ್ಲ. ಇನ್ನು ನೋಡಿದರೆ ನೀನೆಂತ ಮಾಡಿದ್ಯಾ, ನನ್ನ ಶತ್ರು ಆ ಭಾರ್ಗವಿನ ಮದುವೆಯಾಗಿ ನನ್ನ ಮನೆಗೆ ತಂದಿದ್ಯಾ ಅಲ್ವಾ. ನಾನಿನ್ನನ್ನು ಏನು ಮಾಡಬೇಕು, ನಿಮ್ಮಿಬ್ಬರನ್ನ ಒಂದು ಮಾಡಬೇಕಾ, ಯಾವ ಧೈರ್ಯದಲ್ಲಿ ಹೇಳ್ತಾ ಇದ್ದೆ. ನೀವಿಬ್ಬರು ಒಂದಾಗೋಕೆ ನಾನು ಬಿಡಲ್ಲ, ನನ್ನನ್ನು ಅಷ್ಟು ಸುಲಭವಾಗಿ ನೀನು ಸಮಾಧಾನ ಮಾಡ್ಬೋದಂತ ಅಂದ್ಕೊಂಡಿದ್ಯಾ, ಅದು ಸಾಧ್ಯನೇ ಇಲ್ಲ. ನಾನು ಭಾರ್ಗವಿಗೆ ಹೇಳ್ತೇನೆ, ಇದೆಲ್ಲ ನಾನು ಮಾಡಿದ ಪ್ಲ್ಯಾನ್ ಅಂತ. ನಾನು ಏನು ಮಾತಾಡಿದ್ದೇನೋ ಅದೇ ಮಾತಾಡ್ತೇನೆ, ಆ ಮಾತನ್ನು ಹಿಂದೆ ತಗೊಳ್ಳುವ ಹಾಗೂ ಬದಲಾಯಿಸುವ ಸಾಧ್ಯತೆಯೇ ಇಲ್ಲ. ನೋಡ್ತಾ ಇರು, ನಾನಂತೂ ಆ ಮಾತನ್ನು ಬದಲಾಯಿಸೋದೇ ಇಲ್ಲ, ಬದಲಾಯಿಸ್ಲಿಕ್ಕೂ ಆಗೋದೇ ಇಲ್ಲ. ನಾನು ಅವಳ ಹತ್ರ ಹೋಗಿ ಹೇಳ್ತೇನೆ, ನಾನೇ ಪ್ಲ್ಯಾನ್ ಮಾಡಿದ್ದು, ಅರ್ಜುನಿಗೆ ಇದೇ ರೀತಿ ಹೇಳಿಕೊಟ್ಟಿದ್ದು ನಾನೇ, ನಿನ್ನನ್ನು ಪ್ರೀತಿಸಿ ಮದುವೆ ಆಗಿ ಈ ಮನೆ ಕರ್ಕೊಂಡು ಬಾ ಅಂತ ಹೇಳಿದ್ದು ನಾನೇ ಅಂತ ಹೇಳಿ ಭಾರ್ಗವಿಗೆ ಹೇಳ್ತೇನೆ. ಇದೇ ಮಾತು ಅಂತ ಹೇಳ್ತಾನೆ. ಮೊದಲು ಇಲ್ಲಿಂದ ನೀನು ಹೋಗು ಅಂತ ಹೇಳ್ತಾನೆ. ಅರ್ಜುನ್ಗೆ ತುಂಬಾ ಬೇಜಾರಾಗುತ್ತೆ, ಶಾಕ್ ಕೂಡ ಆಗುತ್ತೆ, ಡ್ಯಾಡ್ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳಿ. ಇನ್ನು ಅರ್ಜುನ್ ಹೇಳ್ತಾನೆ, ಡ್ಯಾಡ್ ಒಂದು ನಿಮಿಷ ಡ್ಯಾಡ್, ನನ್ನ ಮಾತು ಕೇಳಿ ಡ್ಯಾಡ್, ನಂಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ನಾನು ಏನು ಮಾಡಲಿ ಡ್ಯಾಡ್, ನನಗೆ ನೀವಿಬ್ಬರು ತುಂಬಾ ಮುಖ್ಯ. ನಾನು ಭಾರ್ಗವಿಯವರನ್ನ ಎಷ್ಟು ಪ್ರೀತಿಸ್ತೇನೋ ನಿಮ್ಮನ್ನು ಕೂಡ ಅಷ್ಟೇ ಪ್ರೀತಿಸ್ತೇನೆ. ನನಗೆ ನನ್ನ ಜೀವನದಲ್ಲಿ ನೀವಿಬ್ಬರು ತುಂಬಾ ಮುಖ್ಯ ಡ್ಯಾಡ್, ಪ್ಲೀಸ್ ಡ್ಯಾಡ್ ಅರ್ಥ ಮಾಡ್ಕೊಳ್ಳಿ ಡ್ಯಾಡ್, ನಮ್ಮಿಬ್ಬರನ್ನ ಒಂದು ಮಾಡಿ ಡ್ಯಾಡ್, ಪ್ಲೀಸ್ ಡ್ಯಾಡ್ ಅಂತ ಹೇಳ್ತಾ ಇರ್ತಾನೆ. ಆದರೆ JP ಹೇಳ್ತಾನೆ, ನೋಡು ಅರ್ಜುನ್, ಇಲ್ಲಿಂದ ಸುಮ್ಮನೆ ಹೋಗಿಬಿಡು, ಇನ್ನೊಂದು ಸಲ ನೀನು ನನ್ನ ಹತ್ರ ಬರಬೇಕಾದ್ರೆ ಈ JP ಪಾಟೀಲ ಮಗನಾಗಿ ಬರಬೇಕು, ಅದನ್ನೇನಾದರೂ ಮೀರಿ ಭಾರ್ಗವಿ ಗಂಡನಾಗಿ ಬಂದರೆ ನಾನು ಏನು ಮಾಡ್ತೇನೋ ನನಗೆ ಗೊತ್ತಿಲ್ಲ, ಮೊದಲು ಇಲ್ಲಿಂದ ಹೋಗು ಅಂತ ಹೇಳಿ JPಗೆ ಬಾಯಿ ಬಂದಾಗೆ ಅರ್ಜುನ್ಗೆ ಬೈದು ಅಲ್ಲಿಂದ ಕಳಿಸ್ತಾನೆ. ಇನ್ನು ಈ ಕಡೆ ಭಾರ್ಗವಿ ನೆಲ ಗುಡಿಸ್ತಾ ಇರ್ತಾಳೆ. ಆವಾಗ ನಿರ್ಮಲ ಮತ್ತು ಸಾಕ್ಷಿ ಅವಳಿಗೆ ತಾಂಟ್ ಕೊಡ್ಕೊಂಡು ಮಾತಾಡ್ತಾ ಇರ್ತಾರೆ. ನೋಡಿ, ಅಂತೂ ಇಂತೂ ಒಂದು ಒಳ್ಳೆ ಜನ ಮನೆ ಕೆಲಸಕ್ಕೆ ಸಿಕ್ಕಿದ್ರು, ಇವ್ರ ಅಮ್ಮ ಬಂದಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ನಮಗೆ, ಅದು ಬೇರೆ ಅವ್ರಿಗೆ ಸಂಬಳ ಕೊಡಬೇಕಿತ್ತು, ಅದು ಬೇರೆ ವಯಸ್ಸು ಕೂಡ ಆಗಿದೆ. ಆದರೆ ಇವಳು ನೋಡಿ ಫ್ರೀಯಾಗಿ ಮನೆ ಕೆಲಸ ಮಾಡ್ತಾ ಇದ್ದಾಳೆ, ನಮ್ಗೆ ಅದೇ ಅಲ್ವಾ ಮುಖ್ಯ ಅಂತ ಹೇಳ್ತಾ ಇರ್ತಾರೆ. ಭಾರ್ಗವಿಗೆ ಸಿಟ್ಟು ಬರ್ತಾ ಇರ್ತದೆ. ಬೇಕಂತ ಭಾರ್ಗವಿ ಗುಡಿಸಿದ ಜಾಗಕ್ಕೆ ಪುನಃ ಇವರೇ ಕಸ ತಂದು ಗುಡಿಸು ಅಂತ ಹೇಳ್ತಾ ಇರ್ತಾರೆ. ಭಾರ್ಗವಿ ಅದನ್ನು ಸಹಿಸ್ಕೊಂಡು ಗುಡಿಸ್ತಾ ಇರ್ತಾಳೆ. ಇನ್ನು ಸಾಕ್ಷಿ ಬಾಳೆಹಣ್ಣನ್ನು ತಿಂದು ಆ ಸಿಪ್ಪೆನ ಬೇಕಂತ ಗುಡಿಸಿದ ಜಾಗದಲ್ಲಿ ಹಾಕ್ತಾಳೆ. ಆಲ್ರೆಡಿ ಜಾಗ ಗುಡಿಸಿ ಕ್ಲೀನ್ ಮಾಡಿ ಇರ್ತಾಳೆ ಭಾರ್ಗವಿ, ಅದೇ ಜಾಗಕ್ಕೆ ತಂದು ಬಾಳೆಹಣ್ಣು ಸಿಪ್ಪೆನ ಹಾಕಿ ಹೇಳ್ತಾಳೆ, ಏನು ನೋಡ್ತಿದ್ಯಾ, ಗುಡ್ಸಲ್ಲಿ ಅಂತ ಹೇಳ್ತಾಳೆ. ಆಗ ಭಾರ್ಗವಿಗೆ ತುಂಬಾ ಸಿಟ್ಟು ಬರುತ್ತೆ. ಆಗ ಭಾರ್ಗವಿ ಗುರಾಯಿಸ್ತಾ ಇರ್ತಾಳೆ. ಇನ್ನು
ನಿರ್ಮಲ ಹೇಳ್ತಾಳೆ, ಏನು ಗುರಾಯಿಸ್ತಾ ಇದೆಯಾ ಅಂತ ಹೇಳ್ತಾಳೆ. ಆಗ ಸಾಕ್ಷಿ ಹೇಳ್ತಾಳೆ, ಈ ಥರ ಗುರಾಯಿಸೋದಲ್ಲ, ನನ್ನ ಹತ್ರ ತೋರಿಸ್ಬೇಡ. ನಿನ್ನ ಅಕ್ಕನೂ ಹೀಗೇನೆ ಮಾಡ್ತಿದ್ದದ ಅವಳು. ಎಲ್ಲಿ ಹೋಗುತ್ತೆ ಅಕ್ಕ ತಂಗಿರ ಬುದ್ಧಿ? ಇದೇ ಅಲ್ವಾ ನಿಮ್ಮ ಬುದ್ಧಿ? ಶ್ರೀಮಂತರ ಗಂಡು ಮಕ್ಕಳಿಗೆ ಹೇಗಾದರೂ ಮಾಡಿ ಮೋಡಿ ಮಾಡೋದು, ಮದುವೆ ಆಗೋದು ಅಲ್ವಾ ಅಂತ ಹೇಳ್ತಾಳೆ. ನಿರ್ಮಲನು ಹೇಳ್ತಾಳೆ, ಹೌದು ಸಾಕ್ಷಿ, ಇದೇ ಇವ್ರ ಬುದ್ಧಿ. ಹೇಗೂ ಬಡತನದಲ್ಲಿ ಬಿದ್ದು ಬಿದ್ದು ಸಾಯ್ತಿರ್ತಾರೆ. ಈ ಮನೆಗೆ ಬಂದ ಕೂಡ ಶ್ರೀಮಂತಿಗೆ ಸಿಗುತ್ತಲ್ಲ, ಅದನ್ನು ಅನುಭವಿಸ್ಲಿಕ್ಕೆ ರೆಡಿಯಾಗಿರ್ತಾರೆ. ಎಲ್ಲಿ ಹೋಗುತ್ತೆ ಈ ಕಂತ್ರಿ ಬುದ್ಧಿಗಳು ಇವರದ್ದು ಅಂತ ಹೇಳ್ತಾ ಇರ್ತಾಳೆ. ಆಗ ಭಾರ್ಗವಿಗೆ ತುಂಬಾನೇ ಸಿಟ್ಟು ಬರುತ್ತೆ. ಭಾರ್ಗವಿ ಪೊರಕೆಯನ್ನ 2-3 ಸಲ ಕೈಗೆ ಹೊಡೆದು ನೋಡ್ತಾ ಇರ್ತಾಳೆ. ಆಗ ಸಾಕ್ಷಿ ಹೆದರ್ತಾಳೆ. ಇನ್ನು ನಿರ್ಮಲನು ಯಾಕೆ ಇವಳು ಈ ರೀತಿ ಮಾಡ್ತಿದ್ದಾಳೆ ಅಂತ ಹೆದರ್ತಾ ಇರ್ತಾಳೆ. ಇನ್ನು ಭಾರ್ಗವಿ ಸಾಕ್ಷಿ ಹಾಕಿದ ಕಸನ ಗುಡಿಸ್ಕೊಂಡು ಹೋಗೋದೇ ಇಲ್ಲ, ಸೀದೆ ಎದ್ದು ಹೋಗ್ತಾಳೆ. ಆವಾಗ ಸಾಕ್ಷಿ ಹೇಳ್ತಾಳೆ, ನೋಡಕ್ಕ ಇವಳು ವರ್ಷೇನ ಎಷ್ಟು ಗಾಂಚಾಲಿ ಇರಬೇಕು. ನಾವಿಲ್ಲಿ ಕಸ ಹಾಕಿದ್ರೆ ಅದನ್ನು ಗುಡಿಸದೆ ಸೀದೆ ಎದ್ದು ಹೋಗ್ತಿದ್ದಾಳೆ ನೋಡಿ, ಎಷ್ಟಿರಬೇಕು ಅಹಂಕಾರ ಇವಳದು ಅಂತ ಹೇಳ್ತಾ ಇರ್ತಾರೆ. ಆವಾಗ ನಿರ್ಮಲ ಹೇಳ್ತಾಳೆ, ಪರವಾಗಿಲ್ಲ, ಅಹಂಕಾರ ಸೊಕ್ಕು ಎಲ್ಲ ಕರಗಿಸ್ತೇನೆ, ಇಲ್ಲಿದ್ದಾಳಲ್ಲ ಎಲ್ಲ ಕೊಬ್ಬು ಕರಗಿಸ್ತೇನೆ ಅವಳದು ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಅರ್ಜುನ್ ತುಂಬ ಬೇಜಾರಲ್ಲಿ ಬರ್ತಾ ಇರ್ತಾನೆ. ಆಗ ಬೃಂದ ಬೇಕಂತಾನೆ ಕೇಳ್ತಾಳೆ, ಏನು ಅರ್ಜುನ್, ಹನಿಮೂನಿಗೆ ಯಾವ ಕಂಟ್ರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಕೇಳ್ತಾಳೆ. ಇನ್ನು ಅರ್ಜುನ್ ಹೇಳ್ತಾನೆ, ಏನತ್ತಿಗೆ ಈ ರೀತಿ ಹೇಳ್ತಿದ್ದೀರಾ? ನಾನಿರೋ ಪರಿಸ್ಥಿತಿಯಲ್ಲಿ ಅದು ಬೇರೆ ಕೇಡು. ಏನೂ ಇಲ್ಲ ಅತ್ತಿಗೆ, ಸುಮ್ಮನೆ ಇದು ಬಿಡಿ ಅಂತ ಹೇಳ್ತಾನೆ. ಆಗ ಬೃಂದ ಹೇಳ್ತಾಳೆ, ಏನಾಯ್ತು ಅರ್ಜುನ್, ನನ್ನ ಹತ್ರನೂ ಹೇಳಲ್ವಾ? ಏನಾಯ್ತು ಹೇಳು ಅರ್ಜುನ್ ಅಂತ ಹೇಳ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ಏನಂತ ಹೇಳಿ ಅತ್ತಿಗೆ, ನಂಗಂತೂ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ನನ್ನ ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ ಅಂತ ಹೇಳ್ತಾನೆ. ಆಗ ಬೃಂದ ಹೇಳ್ತಾಳೆ, ಏನಾಯಿತು? ಎಲ್ಲ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಅಲ್ವಾ, ಮೊದಲು ನೀನು ಹೇಳು ಏನಾಯಿತು ಅಂತ ಹೇಳ್ತಾಳೆ. ಬೃಂದ ತುಂಬಾ ನಾಟಕ ಮಾಡ್ತಾ ಇರ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ಏನಂತ ಹೇಳಿ ಅತ್ತಿಗೆ, ಭಾರ್ಗವಿಯವರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ಅವ್ರು ಅಂದ್ಕೊಂಡಿದ್ದಾರೆ ನಾನು ಅವರಿಗೆ ಮೋಸ ಮಾಡಿ ಪ್ರೀತಿಯನ್ನು ಹೆಸರಲ್ಲಿ ನಾಟಕ ಮಾಡಿ ಅವರಿಗೆ ತಾಳಿ ಕಟ್ಟಿ ಈ ಮನೆಗೆ ಕರ್ಕೊಂಡು ಬಂದಿದ್ದೇನೆ ಅಂತ ಹೇಳಿ. ಆದರೆ ನನ್ನ ಡ್ಯಾಡ್ ಹತ್ರ ಹೇಳಿದ್ರು, ಡ್ಯಾಡು ಅದನ್ನು ಒಪ್ಕೊಳ್ತಾ ಇಲ್ಲ. ಡ್ಯಾಡ್ ಹತ್ರ ನೀವೇ ಭಾರ್ಗವಿ ಹತ್ರ ಮಾತಾಡಿ ಅಂತ ಹೇಳಿದರು, ಅವರು ಒಪ್ಕೊಳ್ತಾ ಇಲ್ಲ. ಈ ಕಡೆ ಭಾರ್ಗವಿ ಒಪ್ಕೊಳ್ತಾ ಇಲ್ಲ. ನಾನು ಏನು ಮಾಡಲಿ, ನನಗಂತೂ ಅರ್ಥ ಆಗ್ತಿಲ್ಲ. ಇವರಿಬ್ಬರು ದ್ವೇಷ ಕರಗಲ್ಲ, ನಾನು ಇವರಿಬ್ಬರು ಮಧ್ಯೆ ಸಿಲುಕಿಕೊಂಡಿದ್ದೇನೆ. ನಂಗೆ ಏನು ಮಾಡಬೇಕಂತಲೇ ಅರ್ಥ ಆಗ್ತಿಲ್ಲ. ಒಂದು ಕಡೆ ಡ್ಯಾಡು ನನ್ನ ಮಾತು ಕೇಳ್ತಾ ಇಲ್ಲ, ಒಂದು ಕಡೆ ಭಾರ್ಗವಿಯೂ ನನ್ನ ಮಾತು ಕೇಳ್ತಾ ಇಲ್ಲ. ನಾನು ಏನು ಮಾಡಲಿ ಅತ್ತಿಗೆ, ನನಗಂತೂ ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆವಾಗ ಬೃಂದ ಹೇಳ್ತಾಳೆ, ನೋಡು ಮಾವ ನಿನ್ನ ಮಾತು ಕೇಳೋದು ಡೌಟೇ, ಆದರೆ ಭಾರ್ಗವಿ ಕೇಳ್ತಾಳೆ. ನೀನು ಏನು ಮಾಡಿ ಗೊತ್ತಾ, ಭಾರ್ಗವಿಗೆ ಏನಾದರೂ ಇಷ್ಟ ಆಗುವಂಥ ತಂದು ಕೊಡು, ಆಮೇಲೆ ಅವಳಿಗೆ ಮೊದಲು ಅರ್ಥ ಮಾಡಿಸು, ಅವಳಿಗೆ ಏನಾದರೂ ಗಿಫ್ಟ್ ಕೊಡು, ಆಗ ಅವಳು ಅರ್ಥ ಮಾಡ್ಕೊಳ್ತಾಳೆ. ಆಮೇಲೆ ಅವಳು ನೀನು ಹೇಳಿದ ಕೇಳ್ತಾಳೆ. ಹೆಣ್ಮಕ್ಳು ಹಾಗೇನೆ, ಗಂಡಂದಿರು ತುಂಬ ಬೇಡಬೇಕು ಕಾಡಬೇಕು ಅಂತ ಹೇಳಿ ಆಸೆ ಪಡ್ತಾರೆ. ನೀನು ಗಿಫ್ಟ್ ಕೊಡು ಏನಾದರೂ, ಆಗ ಅವಳಿಗೆ ಖುಷಿ ಆಗುತ್ತೆ, ಆವಾಗ ಅವಳನ್ನು ನಿನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾಳೆ ಅಂತ ಹೇಳ್ತಾಳೆ. ಆವಾಗ ಅರ್ಜುನ್ ಹೇಳ್ತಾನೆ, ಹೌದಾ ಅತ್ತಿಗೆ, ಆಯ್ತಾಗಾದ್ರೆ ಇದು ವರ್ಕ್ ಆಗುತ್ತಲ್ಲ, ಹಾಗಾದರೆ ಭಾರ್ಗವಿಗೆ ಏನಿಷ್ಟ ಅದನ್ನೇ ನಾನು ಕೊಡ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಬೃಂದ ಹೇಳ್ತಾಳೆ, ಅಯ್ಯೋ ಅರ್ಜುನ್, ನೀನು ದೊಡ್ಡ ಪೆದ್ದ ಕಣೋ, ಅವಳಿಗೆ ಗಿಫ್ಟ್ ಕೊಟ್ಟರೆ ಒಪ್ಕೊಳ್ತಾಳ? ಅವಳು ಗಿಫ್ಟ್ ಕೊಟ್ಟಾದ್ಮೇಲೆ ಕಿರ್ಚಾಡ್ತಾಳೆ. ಅದೇ ನಂಗೆ ಬೇಕು. ನೀವಿಬ್ಬರು ಇದೇ ರೀತಿ ಕಿತ್ತಾಡ್ಕೊಂಡು ಅವಳು ಈ ಮನೆ ಬಿಟ್ಟು ಹೋಗಬೇಕು, ಆ ರೀತಿ ನಾನು ಮಾಡೇ ಮಾಡ್ತೇನೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಬೃಂದ ಭಾರ್ಗವಿ ಹತ್ರ ಹೋಗ್ತಾಳೆ. ಭಾರ್ಗವಿ ಹತ್ರ ಹೋಗಿ ಹೇಳ್ತಾಳೆ, ಅಲ್ಲ ಭಾರ್ಗವಿ, ನಿನ್ನೆ ಏನಾದರೂ ಮಾತಾಡಿದ್ಯಾ? ಸಂಧ್ಯನ ಸಾವಿನ ಬಗ್ಗೆ ಏನಾದರೂ ಕೇಳಿದ್ಯಾ ಅರ್ಜುನ್ ಹತ್ರ? ಕೇಳಿದ್ಯೋ ಇಲ್ಲ ಮರ್ತು ಬಿಟ್ಟಿಯೋ? ನಿನ್ನೆ ರೂಮೆಲ್ಲ ಡೆಕೋರ್ ಆಗಿತ್ತು, ಮರ್ತು ಬಿಟ್ಟಿಯೋ ಏನು? ಏನಾದರೂ ಅರ್ಜುನ್ ಏನಾದರೂ ನಿನಗೆ ಗಿಫ್ಟ್ ತಂದು ಕೊಟ್ಟರೆ ನೀನು ಅವನನ್ನು ಕ್ಷಮಿಸಿಬಿಡ್ತೀಯಾ? ಮತ್ತು ಈ ವಿಷಯನೇ ಮರ್ತು ಬಿಡ್ತೀಯ, ಕೇಸು ಮರ್ತು ಬಿಡ್ತೀಯ ಅಲ್ವಾ ಭಾರ್ಗವಿ ಅಂತ ಹೇಳ್ತಾ ಇರ್ತಾಳೆ. ಬೃಂದ ಅರ್ಜುನ್ ಹತ್ರ ಒಂದು ರೀತಿ ಮಾತಾಡ್ತಾಳೆ, ಭಾರ್ಗವಿ ಹತ್ರ ಇನ್ನೊಂದು ರೀತಿ ಮಾತಾಡ್ತಾಳೆ. ಒಟ್ಟಿನಲ್ಲಿ ಅರ್ಜುನ್ ಭಾರ್ಗವಿಯ ನಡುವೆ ಬೆಂಕಿ ಹಚ್ಚೋ ಕೆಲಸ ಚೆನ್ನಾಗಿ ಮಾಡ್ತಾನೆ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.